ಕೊಂಡು ನಾನು ಬಡವನಾಗಿ ಒಂದು ಮುಖವಾಡ ಹಾಕೊಳ್ತಿರೋದು ಯಾರು? ಅಣ್ಣನ ಹತ್ರ ಒಂದು 100 ಕುರಿ ಇದೆ. ನೀವು ಸಿರಿವಂತರು ಸರ್, ಬಟ್ಟೆ ಹಾಕ್ದೆ, ವಾಶ್ ಮಾಡ್ದೆ, ಕೆರ್ಕೊಂಡ್ ಇರೋದಕ್ಕೆ ಏನ್ ಪೋಟ್ರೆ ಮಾಡಕ್ಕೆ ಅಂತ. ರಕ್ಷಿತಾನವ್ರ ಮ್ಯಾಲ ಯಾವ ವಿಷಯ ಕರಕತ್ತಾರು? ನಾನು ಸಹ ಮಂಗಳೂರಿನವನು. ಎಂತ ಗೊತ್ತುಂಟ ಗಾಯ್ಸ್, ಇದೆಲ್ಲ ನಾಟಕ ಆಡಲ್ಲ. ಶನಿವಾರ ಮಾತ್ರ ಅವರು ಬರಲ್ಲ. ಕನ್ನಡ ಅದೇ ಯಾರ ಜೊತೆನಾದ್ರೂ ಜಗಳಕ್ ಬಿಡಿ, ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ. ಇದೇ ಅವರ ನಾಟಕೀಯ ಫೇಕ್ ಮುಖವಾಡ. ಹಾಯ್ ನಮಸ್ಕಾರ, ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಿನ್ನೆ ವಾರದ ಪಂಚಾಯಿತಿಯಲ್ಲಿ ಚಂದ್ರಪ್ರಭಾ ಅವರು ಮನೆಯಿಂದ ಹೊರಬಂದಿದ್ದಾರೆ. ನಂತರ ರಿಷಾ ಅವರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತಿನ ಚಟುವಟಿಕೆ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಅದು ಏನು ಅಂದರೆ ನಾಮಿನೇಷನ್ ಪ್ರಕ್ರಿಯೆ. ಹೌದು, ಈ ಚಟುವಟಿಕೆಯ ಮೂಲಕ ಬಿಗ್ ಬಾಸ್ ಸ್ಪರ್ಧಿಗಳು ನಾಮಿನೇಷನ್ ಮಾಡಬೇಕು. ಮೆಣಸಿನಕಾಯಿ ತಿನ್ನಿಸುವುದರ ಮೂಲಕ ನಾಮಿನೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರ ಹೆಸರು ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ, ಧ್ರುವಂತ್ ಅವರು ಗಿಲ್ಲಿ ಹೆಸರನ್ನು ತಗೊಂಡಿರುತ್ತಾರೆ. ಗಿಲ್ಲಿ ಅವರು ಬನಿಯನ್ ಹಾಕೊಂಡು ನಾನೊಬ್ಬ ಬಡವ ಅನ್ನೋ ಥರ ಇಲ್ಲಿ ಯಾವ ಥರ ಮುಖವಾಡ ಹಾಕೊಂಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದು ಯಾವ ಥರ ಪೋಟ್ರೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರ 100 ಕುರಿಗಳು ಇರ್ಬೋದು. ಈ ಥರ ಮಾಡಿ ಬನಿಯನ್ ಹಾಕ್ಕೊಂಡು ಇದು ಯಾವ ರೀತಿ ಪೋಟ್ರೆ ಮಾಡಿಕೊಂಡು ನಾನು ಬಡವ ಅಂತ ತೋರಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅದು ಅಷ್ಟೇ ಅಲ್ಲ, ಇವರ ಹತ್ರ ಬಟ್ಟೆ ಇದ್ರೂ ಕೂಡ ಇವರು ಯಾಕೆ ಈ ರೀತಿ ಇರ್ತಿರೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಒಬ್ಬರನ್ನ ಕೆಳಗಿಟ್ಟು ಮಾತಾಡೋದು ಇದು ನನಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಇವರನ್ನು ಮನೆಯಿಂದ ಹೊರಹೋಗಬೇಕು ಅಂತ ಹೇಳ್ತಾರೆ. ಈ ಥರ ಮಾತಾಡಿದ ಧ್ರುವಂತ್ಗೆ ಗಿಲ್ಲಿನೂ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ಮಾಳು ಅವರು ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಮಾಳು ಅವರು ಧ್ರುವಂತ್ಗೆ ಮೆಣಸಿನಕಾಯಿ ಕೊಟ್ಟು ಹೇಳ್ತಾರೆ, ನೀವು ಯಾಕೆ ರಕ್ಷಿತಾ ವಿರುದ್ಧ ವಿಷ ಕಾರ್ತಾ ಇದ್ದೀರಾ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಈ ಮಾತುಗಳು ಸರಿ ಇಲ್ಲ. ರಕ್ಷಿತಾ, ನೀವು ಒಂದೇ ಊರಿನವರು ಆಗಿದ್ದರೂ ಕೂಡ ಈ ರೀತಿ ಏಕೆ ಅಂತ ಕೇಳ್ತಾರೆ. ಆದರೆ ನೀವು ರಕ್ಷಿತಾ ವಿರುದ್ಧ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮಾಳು ಹೇಳಿ, ಈ ಕಾರಣಕ್ಕೆ ನಾನು ನಿಮ್ಮನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ಧ್ರುವಂತ್ ಅವರು ಹೇಳ್ತಾರೆ, ಎಂತ ಗೊತ್ತುಂಟಾ ಗಾಯ್ಸ್, ಈ ತರ ನಮ್ಮ ಮಂಗಳೂರು ಸೈಡ್ ಮಾತಾಡೋದಿಲ್ಲ. ನಂತರ ವೀಕೆಂಡ್ ಬಂದ್ರೆ ಮಾತ್ರ ಇವರಿಗೆ ಕನ್ನಡ ಬರಲ್ಲ. ಆದ್ರೆ ಯಾರ ಜೊತೆ ಜಗಳಕ್ಕೆ ಬಿಡಿ, ಅವಾಗ ಭಾಷೆ ಪ್ರಾಬ್ಲಮ್ಮೇ ಇರಲ್ಲ. ಇದೇ ಇವರು ನಾಟಕ ಮುಖವಾಡ ಹಾಕೊಂಡಿದ್ದಾರೆ ಅಂತ ಧ್ರುವಂತ್ ಹೇಳಿದ್ದಾರೆ. ಅಲ್ಲ ಧ್ರುವಂತನ್ನ ಅವರು ಮಾತಾಡೋ ರೀತಿನೇ ಆ ಥರ ಇರ್ಬೇಕಾದ್ರೆ ನೀವು ಈ ಥರ ಗೊತ್ತುಂಟ ಗಾಯ್ಸ್ ಅಂತ ಅದನ್ನ ಹೇಳಿ ಇಮಿಟೇಟ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನಗನ್ಸುತ್ತೆ. ಧ್ರುವಂತ್ ಅವರೇ, ನೀವು ಮಲ್ಲಮ್ಮ ಇರುವಾಗ ಒಂಥರ ಇದ್ರಿ, ಮಲ್ಲಮ್ಮ ಹೋದ್ಮೇಲೆ ಈ ರೀತಿ ಆಡ್ತಾ ಇದ್ದೀರಿ. ನನಗಂತೂ ಇವರು ಮುಖವಾಡ ಹಾಕಿಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಮಲ್ಲಮ್ಮ ಇದ್ದಾಗ ಯಾಕೆ ಈ ರೀತಿ ಓಪನ್ ಅಪ್ ಆಗಿರಲಿಲ್ಲ? ಯಾಕೆ ಮಲ್ಲಮ್ಮ ಈ ಥರ ಹೋದ್ಮೇಲೆ ಕಂಪ್ಲೀಟಾಗಿ ಫುಲ್ ಚೇಂಜ್ ಆಗಿದ್ದೀರಿ? ಇವರು ಎಲ್ಲಿ ಯಾವ ರೀತಿ ಪೋಟ್ರೆ ಮಾಡ್ಕೋಬೇಕು ಅಂತ ಧ್ರುವಂತ್ ಅವರಿಗೆ ಚೆನ್ನಾಗೇ ಗೊತ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ ವಿರುದ್ಧ ಪ್ಲಾನ್ ಮಾಡಿದರೆ ಏನಾಗುತ್ತೆ ಅಂತ ನೋಡಿಕೊಂಡು ಈ ರೀತಿ ಮಾತಾಡ್ತಿರಬಹುದು. ಹಾಗಾದರೆ ವೀಕ್ಷಕರೇ, ಧ್ರುವಂತ್ ಅವರು ಗಿಲ್ಲಿ ಮತ್ತು ರಕ್ಷಿತಾನ ಟಾರ್ಗೆಟ್ ಮಾಡಿದ್ದಾರಾ ಅಂತ ನಿಮಗೆ ಅನಿಸುತ್ತಾ? ಹಾಗೆ ಗಿಲ್ಲಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಬಟ್ಟೆ ಇದ್ರೂ ಹಾಕ್ತಿಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ.